ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ 2026ಕ್ಕೆ ಇಂದು ಅಧಿಕೃತ ಚಾಲನೆ ದೊರೆತಿದೆ. ಮತದಾರರ ಪಟ್ಟಿಯನ್ನು ಇನ್ನಷ್ಟು ನಿಖರ, ದೋಷರಹಿತ ಹಾಗೂ ಪಾರದರ್ಶಕಗೊಳಿಸುವ ಉದ್ದೇಶದಿಂದ ಜಿಲ್ಲೆಯಾದ್ಯಂತ ಮನೆ ಮನೆ ಸಮೀಕ್ಷೆ ನಡೆಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಮಾಹಿತಿ ನೀಡಿದ್ದಾರೆ. ಜೂನ್ 30ರಿಂದ ಜುಲೈ 29ರವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಮನೆಗಳಿಗೆ ಭೇಟಿ ನೀಡಿ ಮತದಾರರ ವಿವರಗಳನ್ನು ಸಂಗ್ರಹಿಸಲಿದ್ದಾರೆ. ಹೊಸ ಮತದಾರರ ಸೇರ್ಪಡೆ, ಸ್ಥಳಾಂತರಗೊಂಡವರ ಮಾಹಿತಿ, ನವೀಕರಣ ಹಾಗೂ ಮೃತರ ಹೆಸರುಗಳ ತೆರವು ಸೇರಿದಂತೆ ಅಗತ್ಯ ತಿದ್ದುಪಡಿಗಳನ್ನು ಈ ವೇಳೆ ಕೈಗೊಳ್ಳಲಾಗುವುದು. ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದ್ದು, ಸೆಪ್ಟೆಂಬರ್ 4ರವರೆಗೆ ಸಾರ್ವಜನಿಕರು ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ. ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಪ್ರಜಾಪ್ರಭುತ್ವದ ಅತ್ಯಂತ ಮಹತ್ವದ ಪ್ರಕ್ರಿಯೆಯಾಗಿರುವಂತಹ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಸಾರ್ವಜನಿಕರು ಅಗತ್ಯ ದಾಖಲೆಗಳನ್ನು ಒದಗಿಸಿ ಸಂಪೂರ್ಣ ಸಹಕಾರ ನೀಡಬೇಕು ಅಂತ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಮನವಿ ಮಾಡಿದ್ದಾರೆ. ನೀವೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ ಜಿಲ್ಲೆಯಲ್ಲಿ SIR ಎಕ್ಸರ್ಸೈಸ್ ಕೂಡ ಸ್ಟಾರ್ಟ್ ಈಗ ಆಗ್ತಾಯಿದೆ ನಮ್ಮ ಇಡೀ ರಾಜ್ಯದಲ್ಲಿ. 20ನೇ ಜೂನಿಂದ 29ನೇ ಜೂನ್ ತನಕ ನಮ್ಮದು ಟ್ರೈನಿಂಗ್ ಮತ್ತು ಪ್ರಿಂಟಿಂಗ್ ಎಕ್ಸರ್ಸೈಸ್ ಆಗುತ್ತೆ. ಮನೆ ಮನೆಗೆ ಭೇಟಿ ಆಗೋದು 30ನೇ ಜೂನಿಂದ 29ನೇ ಜುಲೈವರೆಗೂ ಕೆಲಸ ಆಗುತ್ತೆ. ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಅಂದರೆ ಇದು ಕರಡು ಮತದಾರರ ಪಟ್ಟಿ ಏನಿದೆ ಅದು 5ನೇ ಆಗಸ್ಟ್ಗೆ ನಾವು ಪಬ್ಲಿಷ್ ಮಾಡ್ತೀವಿ. ಅದರಲ್ಲಿ 5ನೇ ಆಗಸ್ಟ್ ಪಟ್ಟಿಯಲ್ಲಿ ಯಾರ್ಯಾರ ಹೆಸರು ಬಂದಿಲ್ಲದಿದ್ದರೆ ಅವೆಲ್ಲರೂ ಜನ ನಮಗೆ ಆಕ್ಷೇಪಣೆ ಕೊಡ್ಬೋದು. ಆ ಕ್ಲೇಮ್ಸ್ ಮಾಡೋಕ್ಕೆ ಪೀರಿಯಡ್ ಏನಿದೆ 5ನೇ ಆಗಸ್ಟಿಂದ 4ನೇ ಸೆಪ್ಟೆಂಬರ್ ತನಕ ಇದೆ. ಆಮೇಲೆ ನೋಟಿಸ್ ಹಂತ ಮತ್ತು ಆಕ್ಷೇಪಣೆಗಳು ವಿಲೇವಾರಿ ನಾವು 5ನೇ ಆಗಸ್ಟಿಂದ 3ನೇ ಅಕ್ಟೋಬರ್ವರೆಗೂ ಮಾಡ್ತೀವಿ. ಅಂತಿಮ ಮತದಾರರ ಪಟ್ಟಿ ನಾವು 7ನೇ ಅಕ್ಟೋಬರ್ ತನಕ ಮಾಡ್ತೀವಿ. ಇದರಲ್ಲಿ ಎಲಿಜಿಬಿಲಿಟಿ ಒಂದು ಇದೆ. 1 ಅಕ್ಟೋಬರ್ 2026 1ನೇ ಅಕ್ಟೋಬರ್ 2026ಗೆ ಯಾರ್ಯಾರು ಎಲಿಜಿಬಲ್ ಆಗ್ತಾರೆ ಅವರ ಹೆಸರು ನಾವು ಇದರಲ್ಲಿ ಸೇರಿಸ್ತೀವಿ. ಸೊ ಯಂಗ್ ವೋಟರ್ಸ್ನು ಯಾರ್ಯಾರಿದ್ದಾರೆ ದಯವಿಟ್ಟು ಫಾರ್ಮ್ 6 ಫಾರ್ಮ್ R ಆನ್ಲೈನ್ ಅವೈಲೇಬಲ್ ಇದೆ, ತಾಲೂಕು ಆಫೀಸ್ನಲ್ಲಿನೂ ಅವೈಲೇಬಲ್ ಇದೆ. ಅದು ತುಂಬಿಸಿ ನಮಗೆ ಕೊಟ್ಟರೆ ಅವೆಲ್ಲರ ಹೆಸರು ನಾವು ಆ್ಯಡ್ ಮಾಡ್ತೀವಿ. ಸೊ 11 ಟೈಪ್ದು ಡಾಕ್ಯುಮೆಂಟ್ ನಾವು ಈಗಾಗಲೇ ನಿಮಗೆ ತಿಳಿಸೀವಿ. ಒಂದು ಗೌರ್ಮೆಂಟಿಂದ ಪೆನ್ಷನ್ ಅಥವಾ ಐಡೆಂಟಿಟಿ ಕಾರ್ಡ್ ಇರಲಿ ಅಥವಾ ಇದು ಲೋಕಲ್ ಬಾಡಿ ಗ್ರಾಮ ಪಂಚಾಯತಿ ಮತ್ತು ಮುನ್ಸಿಪಾಲಿಟಿಯಿಂದ ಯಾವುದೋ ಒಂದು ಐ ಕಾರ್ಡ್ ಇದ್ದರೆ ಅಥವಾ ಬ್ಯಾಂಕ್ ಪಾಸ್ಬುಕ್ ಇದ್ದರೆ ಇದೂ ಸಬ್ಮಿಟ್ ಮಾಡ್ಬೋದು. ಬಟ್ ಇದು ಡಾಕ್ಯುಮೆಂಟ್ 1 ಜುಲೈ 1987ಗಿಂತ ಪೂರ್ವವಾಗಿ ಇರಬೇಕು. 1ನೇ ಜುಲೈ 1987ಗಿಂತ ಪೂರ್ವವಾಗಿ ಇರಬೇಕು. ಇದೇ ರೀತಿಯಲ್ಲಿ ವಾಸಸ್ಥಳ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್, ಹಕ್ಕುಪತ್ರ ಏನು ಕೊಡ್ತಾರೆ ಅವೆಲ್ಲ ನಮಗೆ ಸಬ್ಮಿಟ್ ಮಾಡಿದರೆ 11 ಲಿಸ್ಟ್ ನಾವು ಏನು ಕೊಟ್ಟಿವಿ ಸಬ್ಮಿಟ್ ಮಾಡಿದರೆ ನಡೀತಾರೆ. ಡಿಸ್ಟ್ರಿಕ್ಟ್ನಲ್ಲಿ 14,46 lakhs. 1,528 BLOಗಳು ನಮ್ಮ ಹತ್ತಿರ ಇದ್ದಾರೆ. ಎಲ್ಲ ತಹಸೀಲ್ದಾರ್ಸ್, EROs ಎಲ್ಲ ಈ ಎಕ್ಸರ್ಸೈಸ್ನಲ್ಲಿ ಮಾಡಿದ್ದಾರೆ. BLO ಸೂಪರ್ವೈಸರ್ಸ್ ಕೂಡ ಇದ್ದಾರೆ.